ಹಾಯ್ ಎವ್ರಿವನ್. ನೋಡಿ, ಒಂದು ಗ್ರ್ಯಾಂಡ್ ವಿಟಾರ, ಒಂದು ಅಟ್ಟಿಕಾ. ಸೊ ಅಟ್ಟಿಗಾಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ ಗಾಡಿಗೆ ಬಂದ್ಬಿಟ್ಟು ಕ್ರೂಸ್ ಕಂಟ್ರೋಲ್ಗೆ ಗಾಡಿ ಬಂದಿರೋದು 22 ಮಾಡಲು. ಅದು ಟ್ರೈ ಮಾಡ್ತಾ ಇದ್ದೀನಿ, ಆದರೆ ನೆಕ್ಸ್ಟ್ ವಿಡಿಯೋನಲ್ಲಿ ಅದು ಅಪ್ಲೋಡ್ ಮಾಡ್ತೀನಿ. ಬಟ್ ಇಟ್ಟಿಗ ನಾವು ಬೇಜಾನ್ ಮಾಡಿದ್ದೀನಿ 23, 24, 25 ಆ ಥರ ಅಟ್ಟಿಗಾನಲ್ಲಿ ನಿಮಗೆ ಕ್ರೂಸು ಆಕ್ಟಿವೇಶನ್ ಆಗುತ್ತೆ. ಸೊ ಸದ್ಯಕ್ಕೆ ಇವಾಗ ಗ್ರ್ಯಾಂಡ್ ವಿಟಾರ ವಿಡಿಯೋ ಮಾಡೋಣ ನಾವು. ಇದಕ್ಕೆ ಬಂದ್ಬಿಟ್ಟು ನಾವು ಆಲ್ರೆಡಿ ನಾವು ಸ್ವಲ್ಪ ಕೆಲಸ ಮಾಡಿದ್ವಿ ಇದರಲ್ಲಿ. ಇವಾಗ ಬಂದ್ಬಿಟ್ಟು ಈ ಗಾಡಿ ಬಂದ್ಬಿಟ್ಟು ಈ ಮಾಡಲ್ ನಮ್ದು ಬೇಸಿಕ್ ಮಾಡಲ್. ಸೊ ಈ ಬೇಸಿಕ್ ಮಾಡಲ್ ಇದ್ರೂ ಒಂದು ಹಿಂದ್ಗಡೆಯಿಂದ ಟಾಪ್ ಮಾಡಲ್ ಲುಕ್ ಮಾಡೋಕ್ಕೆ ನಾವು ಒಂದು ರಿಯರ್ ವೈಫರ್ ಒಂದು ಫಿಟ್ ಮಾಡಿದ್ವಿ. ಇದು ನೋಡ್ಬೋದು ನೀವು, ಇದು ಹಳೆ ಗ್ಲಾಸ್ ಇಲ್ಲಿದೆ ನೋಡಿ, ಇದು ಹೊಸ ಗ್ಲಾಸ್ ಹಾಕಿದ್ದೀನಿ. ಸೊ ಹೊಸ ಗ್ಲಾಸ್ ಆದ್ರೂ ನಾವು ಅಸಾಯಿ ಅಂತ ಬರ್ತದಲ್ಲ, ಕಂಪ್ನಿ ಪ್ರಾಡಕ್ಟ್ ಇದು. ಇದು ಎಲ್ಲ ಲೋಕಲ್ ನಾವು ಐಟಮ್ ಬರೋದು ಇಲ್ಲ, ನಾವು ಹಾಕೋದು ಇಲ್ಲ. ಒಂದು ಇದು ಏನಿದೆ ಸಿಂಬಲ್ ನಿಮಗೆ, ಇದು ಏನಿದೆ ಸ್ಕ್ಯಾನರು ಅಸಾಯಿ ಅಂತ ಏನಿದೆ, ಇದು ಎಲ್ಲ ಪಾರ್ಟ್ ನಂಬರ್ ಜೊತೆನಲ್ಲಿ ಇಲ್ಲಿ ನಿಮಗೆ ಸೇಮ್ ಇದೇ ಥರ ಇರ್ತದೆ. ಸೊ ಇದು ಒಂದು ಗ್ಲಾಸ್ ನಾವು ಇದಕ್ಕೆ ಫಿಟ್ ಮಾಡಿ ಮಾರುತಿ ಜನಿಂದೆ ವೈಪರ್ ಬ್ಲೇಡು ವರಮ್ಮು. ಈ ಸ್ಪೇಸ್ ಇದೆ ನೋಡಿ ನಿಮಗೆ, ಈ ಸ್ಪೇಸ್ ಕಾಣಿಸ್ತಾ ಇದೆಯಾ? ಈ ಸ್ಪೇಸಿಂದಲೇ ನಿಮಗೆ ವಾಟ್ರನ್ನು ಬರೋದು ಕಂಪ್ನಿಯವರು ಪ್ರಾವಿಷನ್ ಮಾಡಿದ್ದಾರೆ. ಸೊ ಇದು ಒಂದು ಫಿಟ್ಟಿಂಗ್ ಆಗಿದೆ, ಏನಂದರೆ ರಿಯರ್ ವೈಪರ್. ಸೊ ಇದು ಫಿಟ್ ಮಾಡೋಕ್ಕೆ ನಮಗೆ ನೋಡಿ, ಇವಾಗ ಗಾಡಿನಲ್ಲಿ ನಿಮಗೆ ನಾವು ಬೇಜಾನ್ ವಿಡಿಯೋನಲ್ಲಿ ಹೇಳಿ ಹಾಕಿದ್ದೀನಿ ಸರ್. ತಿರ್ಗಾ ಕನ್ಫ್ಯೂಷನ್ ಏನಿರ್ತದೆ ಅಂದರೆ ಕಸ್ಟಮರ್ಗೆ ವೈರಿಂಗು, ಕಟ್ಟಿಂಗು, ಟ್ಯಾಂಪರಿಂಗು, ಸ್ಕಿನ್ನು, ವಾರಂಟಿ ಅಂತಾರೆ ಸರ್. ಇವಾಗ ಇಷ್ಟು ಗಾಡಿಗೆ ನಾವು ಹಾಕಿದ್ದೀನಿ, ಎಲ್ಲ ಸರ್ಟಿಫೈಡ್ ಇದೆ, ಕಸ್ಟಮರ್ ಹೋಗಿರೋದು ನೋಡಿ. ಇದು ಈ ಥರ ಕಾಂಬಿನೇಷನ್ ಸ್ವಿಚ್ ಬಂದಿರ್ತದೆ. ಇದು ತೆಗಿಬಿಟ್ಟು ನಾವು ಈ ಥರ ಟಾಪ್ ಮಾಡಲ್ದು ಕಾಂಬಿನೇಷನ್ ಸ್ವಿಚ್ ಹಾಕಿದ್ದೀನಿ. ಇದು ವೈಫರ್ ಆನ್ನು, ತಿರ್ಗಾ ಇದು ವಾಟ್ರು, ತಿರ್ಗಾ ಇಲ್ಲಿ ಇದು ಮೆನ್ಷನ್ ಮಾಡಿದಾರ ಸೇಮ್. ಇದು ಹೆಂಗಿದೆ ಟಾಪ್ ಮಾಡೋದು ಅದೇ ಥರ ಕೆಲಸ ಮಾಡೋದದು. ಅದ್ರಲ್ಲಿ ಏನು ನಿಮಗೆ ಆಲ್ಟ್ರೇಷನ್ ಕೆಲಸ ಅದು ಇದು ಏನೂ ಇಲ್ಲ, ಒರಿಜಿನಲ್ ಏನಿದೆ ಅದೇ ಥರ ನಾವು ಕೆಲಸ ಮಾಡೋದು. ಇವನ್ ಒಂದು ನೆಟ್ಟು ಬರ್ತದೆ, ಆ ನೆಟ್ಟು ಕೂಡ ನಾವು ಮಾರುತಿದೆ ಯೂಸ್ ಮಾಡೋದು. ವೈರ್ ಇರಲಿ, ನಿಮ್ಮ ಕಾಂಬಿನೇಷನ್ ಸ್ವಿಚ್ ಇರಲಿ, ಮೋಟ್ರ್ ಇರಲಿ, ಬ್ಲೇಡ್ ಇರಲಿ, ವರಮ್ ಇರಲಿ, ಎಲ್ಲ ನಿಮಗೆ ಜೆನ್ಯೂನ್ ಪಾರ್ಟ್ಸೇ ಬರೋದು ಮಾರುತಿ ಆ್ಯಂಡ್ ಟೊಯೋಟಾ. ಯಾವ ಗಾಡಿನಲ್ಲಿ ಏನು ಇರಲಿ ನಿಮಗೆ ರಿಯರ್ ವೈಫರ್ ಆಕ್ಟಿವೇಶನ್ ಮಾಡಿ ಕೊಡ್ತೀನಿ. ಒಂದು ಗ್ರ್ಯಾಂಡ್ ವಿಟಾರ ಆಯಿತು. ಇವಾಗ ನೆಕ್ಸ್ಟ್ ಅದನ್ನಲ್ಲಿ ಬಂದರೆ ನೀವು ಫ್ರೋನ್ಸ್ ಇದೆ, ಬೆಲಿನೋ ಇದೆ, ಗ್ಲಾನ್ಸಾ ಇದೆ, ಬ್ರೀಝಾ ಇದೆ, ಟೊಯೋಟಾ ಟೈಗರ್ ಇದೆ. ಇಷ್ಟು ಮಾರುತಿಯನ್ನು ನೆಕ್ಸಾ ಪ್ರಾಡಕ್ಟ್ನಲ್ಲಿ ಇಷ್ಟು ಗಾಡಿಗೆ ನಮ್ಮ ಹತ್ರ ರಿಯರ್ ವೈಫರ್ ಅವೈಲಬಲ್ ಇದೆ, ಅದು ನೀವು ಆಕ್ಟಿವೇಶನ್ ಮಾಡ್ಬೋದು. ನೆಕ್ಸ್ಟ್ ಇದಕ್ಕೆ ಬಂದ್ಬಿಟ್ಟು ಇವಾಗ 25 ಲೇಟೆಸ್ಟ್ ಗಾಡಿಗೆ ಏನಿದೆ ಅಂದರೆ ಸ್ಟೇರಿಂಗ್ ಕಂಟ್ರೋಲೂ ಬರ್ತಾ ಇರಲಿಲ್ಲ ಬೇಸ್ ಮಾಡಲ್ ಗಾಡಿಗೆ. ಕ್ರೂಸ್ ಕಂಟ್ರೋಲ್ ಸೆಕೆಂಡ್ರಿ. ಫಸ್ಟ್ ಆಫ್ ಆಲ್ ನಿಮಗೆ ಹೊಸ ಗಾಡಿನಲ್ಲಿ ಎಲ್ಲ ಸ್ಟೇರಿಂಗ್ ಕಂಟ್ರೋಲೇ ಬರ್ತಾ ಇಲ್ಲ. ಓಲ್ಡ್ ಗಾಡಿ ಇದೆ ಅಲ್ಲ, ಅದ್ರಲ್ಲಿ ಇದು ಮಾತ್ರ ಬರ್ತಾ ಇದ್ದಿದ್ದು. ಸೊ ಇದು ತೆಗಿಬಿಟ್ಟು ನಾವು ಇದೇ ಸ್ಟೇರಿಂಗ್ಗೆ ನಿಮಗೆ ಕಂಟ್ರೋಲ್ ಬೇಕಾದರೆ ಕಂಟ್ರೋಲ್ ಹಾಕ್ಬೋದು. ಕ್ರೂಸ್ ಆಕ್ಟಿವೇಶನ್ ಮಾಡಿ ಸ್ಟೇರಿಂಗ್ ಕಂಟ್ರೋಲು, ಬ್ಲೂಟೂತ್ ಬಟನ್ನು ಅದನ್ನು ಹಾಕ್ಕೊಳ್ಬೋದು. ಇಲ್ಲ ನಿಮಗೆ ಟಾಪ್ ಮಾಡಲ್ ಸ್ಟೇರಿಂಗ್ ಬೇಕಂದರೆ ಈ ಥರ ಟಾಪ್ ಮಾಡಲ್ ಸ್ಟೇರಿಂಗ್ ಹಾಕಿ, ಇದರಲ್ಲಿ ನಿಮಗೆ ಬ್ಲ್ಯಾಕ್ ಒಂದು ಸಿಗುತ್ತೆ, ಸಿಲ್ವರ್ ಒಂದು ಸಿಗುತ್ತೆ. ನಿಮ್ಮದೇ ಸ್ಟೇರಿಂಗ್ ಹಾಕ್ಬೇಕಂದ್ರೆ ನಿಮ್ಮದೇ ಸ್ಟೇರಿಂಗ್ಗೆ ಹಾಕ್ಬೋದು. ಸೊ ಇದು ಹಾಕ್ಬಿಟ್ಟು ನಾವು ಕ್ರೂಸ್ ಕಂಟ್ರೋಲ್ ಒಂದು ಆಕ್ಟಿವೇಶನ್ ಇದಕ್ಕೆ ಮಾಡಿದ್ದೀವಿ. ಪ್ರೆಸ್ ಮಾಡೋ ನಿಮಗೆ ನೋಡ್ಬೋದು, ಇದು ಆನು, ಇದು ಆಫ್. ಇದು ಒಂದು ಕೆಲಸ ಆಗಿದೆ. ಸೊ ಇದಕ್ಕೆ ವಾರಂಟಿಗೆ ನಮಗೆ ನಮ್ಮ ಕೆಲಸಕ್ಕೆ ಏನೂ ಇಲ್ಲ. ನಾವು ಎಲ್ಲ ವೀಡಿಯೋನಲ್ಲಿ ಹಾಕಿದ್ದೀನಿ. ಏನಂತ ಹೇಳ್ತೀನಿ ವೀಡಿಯೋನಲ್ಲಿ ಸರ್, ಕಂಪ್ನಿಯವರು ನಿಮಗೆ ಪ್ರಾವಿಷನ್ ಕೊಟ್ಟಿದ್ದಾರೆ, ಆಪ್ಷನ್ ಕೊಟ್ಟಿದ್ದಾರೆ, ಫೀಚರ್ ಕೊಟ್ಟಿದ್ದಾರೆ, ಐಟಮ್ ಕೊಟ್ಟಿಲ್ಲ. ಅದೇ ಅದು ಬೇಸ್ ಮಾಡಲ್, ಟಾಪ್ ಮಾಡಲ್, ಮಿಡಿಲ್ ಮಾಡಲ್ ಅಂತ ಗಾಡಿ ಮಾಡೋದು. ಈ ಮಾಡಲ್ಲು, EX, ಇವಾಗ ಲೈಕ್ ZX ಪ್ಲಸ್ VX ಆ ಥರ ಬರ್ತದಲ್ಲ, ಸೊ ಆ ಥರ ನಿಮಗೆ ಮಾಡಿರೋದು. ಐಟಮ್ ಕೊಟ್ಟಿಲ್ಲ ಅಷ್ಟೇ, ಅದು ಐಟಮ್ ಆಗಿದ್ರೆ ನಿಮಗೆ 100% ವರ್ಕಿಂಗ್ ಆಗುತ್ತೆ. ಇದು ನಮ್ಮ ಹತ್ರ ಆಕ್ಟಿವೇಶನ್ ಮಾಡೋದು ಅವೈಲಬಲ್ ಇದೆ. ಇನ್ನೊಂದು ಒಂದು ದಿವಸ ಮುಂಚೆ ನೀವು ಕನ್ಫರ್ಮ್ ಮಾಡಿಬಿಟ್ಟು ಬೆಳಗ್ಗೆ ಬಂದರೆ ನೀವು ಒಂದು 3-4 ಗಂಟೆ ತನಕ ನಿಮ್ಮ ಗಾಡಿ ರೆಡಿಯಾಗಿ ಸಿಗ್ಬಿಡ್ತದೆ. ಅದಕ್ಕೇನು ಇವಾಗ ವೆಯ್ಟಿಂಗ್ ಇಲ್ಲ. ನಮ್ಮ ಹತ್ರ ಎಲ್ಲ ಗಾಡಿದು ಇವಾಗ ಪಾರ್ಟ್ಸ್ ಅವೈಲಬಲ್ ಇದೆ. ಗ್ರ್ಯಾಂಡ್ ವಿಟಾರ ಫಸ್ಟು ಐಟಮ್ ಸಿಗ್ತಾ ಇರಲಿಲ್ಲ, ಇವಾಗ ಐಟಮ್ ಸಿಗ್ತಾ ಇದೆ. ಸೊ ಹಂಗಾಗಿ ಒಂದು ದಿವಸ ಮುಂಚೆ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮಾಡಿಬಿಟ್ಟು ನೀವು ನೆಕ್ಸ್ಟ್ ಡೇ ಬರ್ತಾ ಇದ್ದೀರಾ, ಬೆಳಗ್ಗೆ ಬನ್ನಿ, ಒಂದು 4-5 ಗಂಟೆ ತನಕ ನಿಮ್ಮ ಕೆಲಸ ಮುಗಿಸ್ಕೊಡಿ. ರಿಯರ್ ವೈಫರ್, ಕ್ರೂಸ್ ಕಂಟ್ರೋಲ್ ಇಲ್ಲ, ಅಸೆಸರೀಸ್ ಫುಲ್ ಬೇಕು ಅಂದರೆ ನಿಮಗೆ ಒಂದು ದಿವಸ ಮುಂಚೆ ನೀವು ಹೇಳಿ,
ಬೆಳಗ್ಗೆ ಬಂದರೆ ಸಾಯಂಕಾಲ ತನಕ ಮಾಡಿ ಕೊಡೋಣ. ಫುಲ್ ಎಸೆಸರೀಸ್ ಇದೆ. ಇಲ್ಲ ಇದು ಎಲ್ಲ ಕ್ರೂಸ್ ಕಂಟ್ರೋಲು, ರಿಯರ್ ವೈಪರು, ಸಣ್ಣ ಪುಟ್ಟ ಸ್ಟೇಲಿಂಗ್ ಕಿಟ್ಟು, ಇದು ಮಿರರ್ ಫೋಲ್ಡಿಂಗು, ಹೆಡ್ಲೈಟ್ ಬಲ್ಬ್, ಅದೆಲ್ಲ ನೀವು ಬೆಳಗ್ಗೆ ಬಂದೆ ಸಾಯಂಕಾಲ ತನಕ ನಿಮಗೆ ಕೆಲಸ ಆಗ್ಬಿಡುತ್ತೆ. ಅದು ಒಂದು ಆಪ್ಷನ್ ಇದೆ. ಫಸ್ಟು ಐಟಮ್ ಸಿಗ್ತಿರ್ಲಿಲ್ಲ, ಸೊ ಅದಕ್ಕೆ ನಾವು ಬೆಳಗ್ಗೆ ಬಂದು ಸಾಯಂಕಾಲ ತನಕ ಹೇಳ್ತಾಯಿದ್ರು. ಇಲ್ಲ ನೆಕ್ಸ್ಟ್ ಡೇ ಅಂತ. ಏನಕ್ಕಂದರೆ ಪರ್ಸೋಸಿಂಗ್ ಜಾಸ್ತಿ ಇದ್ದಿದ್ದು, ಅದಕ್ಕೆ ಇವಾಗ ಏನು ಮಾಡಿದ್ದೀನಿ, ನಾವು ಐಟಮ್ ಎಲ್ಲ ತರಿಸಿಕೊಂಡಿನಿ. ಸೊ ಆ ಪ್ರಕಾರ ನೀವು ಒಂದು ದಿವಸ ಕನ್ಫರ್ಮ್ ಮಾಡಿ ನೆಕ್ಸ್ಟ್ ಡೇ ಬೆಳಗ್ಗೆ ಬಂದು 4-5 ಗಂಟೆ ತನಕ ನಿಮಗೆ ಗಾಡಿ ಸಿಗ್ಬೋದು. ಬಟ್ ಫಸ್ಟ್ ಆಫ್ ಆಲ್ ಬೆಳಗ್ಗೆ ಬಂದೇ ಕೆಲಸ ಆಗೋದು. ಯಾಕಂದ್ರೆ ಮಧ್ಯಾಹ್ನ ಮಾಡಿಸ್ಕೊಂಡು ಬಂದಿನಿ, ತಿರ್ಗಾ ಸಾಯಂಕಾಲ ಆಗಿಬಿಡ್ತದೆ. ಬೆಳಗ್ಗೆ ನೀವು ಬನ್ನಿ, ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಒಂದು 5-6 ಗಂಟೆ 4 ಗಂಟೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾವು ಮಾಡಿ ನಿಮಗೆ ಗಾಡಿ ಕೊಡ್ತೀವಿ. ಇದಕ್ಕೆ ಎಲ್ಲ ಫಿಟ್ ಮಾಡೋಕ್ಕೆ ಮಾರುತಿದೆ ಐಟಮು. ಒಂದು 100 ಗಾಡಿನಲ್ಲಿ ಮೇಲೆ ನಾನು ವಿಡಿಯೋ ಮಾಡಿ ಹೇಳ್ಬಿಟ್ಟಿದ್ದೀನಿ ಸರ್. ವಾರಂಟಿಗೆ ಇದಕ್ಕೆ ನಮ್ಮ ಹತ್ರ ಏನು ಸಂಬಂಧ ಇಲ್ಲ. ಇದು ಎಲ್ಲ ನಮ್ಮ ಹತ್ರ ರೀಸನಬಲ್ ಪ್ರೈಸು, ಫಿಕ್ಸ್ ಪ್ರೈಸ್ ಇರ್ತದೆ. ಆಫರು, ಡಿಸ್ಕೌಂಟು ನಮ್ಮ ಹತ್ರ ಯಾವುದೂ ಇಲ್ಲ ಸರ್. ಆ ಐಟಮೇ ಇಲ್ಲ ನಮ್ಮ ಹತ್ರ. ಆ ಕೆಲಸನೇ ನಾವು ಮಾಡೋಣ. ಯಾವುದೋ ಒಂದು ಸಿಸ್ಟಮು, ಒಂದು ಸ್ಪೀಕರ್ ಇಟ್ಬಿಟ್ಟು ಆಫರ್ ಇದೆ, ಡಿಸ್ಕೌಂಟ್ ಇದೆ, ಅದು ನಮ್ಮ ಹತ್ರ ಇಲ್ಲ ಸರ್. ನಮ್ಮ ಹತ್ರ ನೋಡಿದ್ರೆ ಎಲ್ಲ ಅಸೆಸರೀಸ್ ಇದೆ. ನಿಮಗೆ ಏನೇನು ಬೇಕು ಎಲ್ಲ ಅಸೆಸರೀಸ್ ಸಿಗುತ್ತೆ. ಏನು ಆಗಲ್ಲ ಅಂತ ನಮ್ಮ ಹತ್ರ ಆಪ್ಷನ್ನು ಇಲ್ಲ, ಏನೂ ಆಗಲ್ಲ ಅಂತ ನಾವು ಹೇಳೋದು ಇಲ್ಲ. ಎಲ್ಲ ಅಸೆಸರೀಸ್ ಇರ್ತದೆ. ನೀವು ವಿಡಿಯೋ ನೋಡಿ, ಅದು ನಾವು ಏನೇನು ಫಿಟ್ ಮಾಡಿದ್ದೀನಿ ಅದು ವಿಡಿಯೋ ನೋಡ್ರೇ ನಿಮಗೆ ಗೊತ್ತಾಗೋದು. ಪ್ಲಸ್ ಇದು ಎಲ್ಲ ವಿಡಿಯೋ ಮಾಡಿ ಹಾಕೋದು ನಾವು ನಿಮ್ಮ ಬೆನಿಫಿಟ್ಟಿಂದನೇ ಆಗೋದು. ಏನಂದರೆ ನಾವು ವಿಡಿಯೋ ಮಾಡ್ತೀನಿ, ನಾವು ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ಬಿಟ್ಟಿನಿ. ನೀವು ನೋಡಿಬಿಟ್ಟು ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಎಲ್ಲಿ ಹೋಗ್ಬೇಕು ಅಂತ ಆರಾಮಾಗಿ ವಿಚಾರಿಸಿ ಆಮೇಲೆ ಡಿಸಿಷನ್ ಮಾಡಿ ನಮ್ಮ ಹತ್ರ ಬನ್ನಿ. ಅರ್ಜೆಂಟ್ ಏನೂ ಇಲ್ಲ. 4 ಕಡೆ ವಿಚಾರಿಸಿ ಆಮೇಲೆ ಏನು ಹೆಂಗೆ ಅಂತ ವಿಚಾರಿಸಿ ಆಮೇಲೆ ನಮ್ಮ ಹತ್ರ ಬನ್ನಿ. ಈ ಥರ ಎಲ್ಲ ಕೆಲಸ ನೀಟ್ ಆ್ಯಂಡ್ ಕ್ಲೀನ್ ನಿಮ್ಗೆ ಆಗುತ್ತೆ. ಯಾವ ಗಾಡಿನೂ ಇರಲಿ ಮಾಡಿ ಕೊಡೋಣ.